ಮಲೆನಾಡಿನಲ್ಲಿ ಮಹಾ ಮುಂಗಾರು ಶುರುವಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಚಿಕ್ಕಮಗಳೂರಲ್ಲಂತೂ ಮುಂಗಾರಿನ ಚೀತ್ಕಾರ ಶುರುವಾಗಿದ್ದು ಕೊಡಗಿನಲ್ಲೂ ಜನ ಕಣ್ಣೀರು ಹಾಕ್ತಿದ್ದಾರೆ. ಮಳೆ ಸುರಿಯುವ ನಡುವೆಯೇ ಸಾಕಷ್ಟು ಅನಾಹುತಗಳಿಗೆ ಕೂಡ ಕಾರಣ ಆಗ್ತಕ್ಕಂಥ ಕಾಮಗಾರಿಗಳನ್ನ ಸ್ಥಳೀಯ ಆಡಳಿತ ಕೈಗೊಂಡಿದೆ ಅಂತಕ್ಕಂಥದ್ದು ಒಂದು ಆರೋಪ. ಅದಕ್ಕೆ ಇದೇ ಸ್ಥಳದಲ್ಲಿರ್ತಕ್ಕಂಥದ್ದು ತಾಲೂಕು ಕಚೇರಿಯ ಪಕ್ಕದಲ್ಲಿ ಅವೈಜ್ಞಾನಿಕವಾಗಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಕೊಂಡಿರ್ತಕ್ಕಂಥದ್ದು. ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆಯ ಅಸಲಿ ಆಟ ಈಗ ಶುರುವಾಗಿದೆ. ಹೊತ್ತು ಗೊತ್ತು ಅಂತ ನೋಡ್ತಿಲ್ಲ, ಹಗಲು ರಾತ್ರಿ ಅಂತಾನೂ ಸುಮ್ನಾಗ್ತಿಲ್ಲ. ಬಿಟ್ಟೋ ಬಿಡದೆ ಸುರಿತಿರೋ ಮಳೆ ಊರೂರನ್ನೇ ಮುಳುಗೇಳಿಸುತ್ತಿದೆ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದಲ್ಲಿ ನದಿಗಳಿಗೆಲ್ಲ ಜೀವಕಳೆ ಬಂದಿದ್ದು ಜಲಪಾತಗಳು ಭೋರ್ಗರೆಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇದರ ಪರಿಣಾಮ ಹೆಬ್ಬಾಳೆ ಸೇತುವೆ ಮುಳುಗಡೆ ಹಂತಕ್ಕೆ ಬಂದಿದ್ದು ಭದ್ರೆಯ ಭೋರ್ಗರಿತ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಂದ್ರದೋಣ ಪರ್ವತದ ಸಾಲಿನಲ್ಲಿ ಸುರಿತಾ ಇರುವ ಮಳೆಗೆ ಹೆಬ್ಬೆ ಜಲಪಾತ ಹಾಲ್ನೊರೆಯಂತೆ ಮೈ ತುಂಬಿ ಹರಿಯುತ್ತಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಣಗುಂಡಿ ಸಮೀಪದಲ್ಲಿರೋ ಹೆಬ್ಬೆ ಜಲಪಾತ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಆಗಿದ್ದು ಎತ್ತ ನೋಡಿದ್ರೂ ನೀರೇ ಕಾಣ್ತಿದೆ. ಮಹಾಮಳೆಯ ಹೊಡೆತಕ್ಕೆ ಶೃಂಗೇರಿ ತಾಲೂಕು ಕಚೇರಿ ಮುಂಭಾಗ ದೊಡ್ಡ ಅಪಾಯವೊಂದು ಸೃಷ್ಟಿಯಾಗಿದೆ. 50 ಅಡಿ ಎತ್ತರ ಹಾಗೂ 120 ಅಡಿ ಅಗಲವಾದ ತಡೆಗೋಡೆ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲೂ ಬೀಳುವ ಆತಂಕ ಕಾಡ್ತಿದ್ದು ತಡೆಗೋಡೆ ಕೆಳಭಾಗದಲ್ಲಿರುವ 4 ಮನೆ ಹಾಗೂ 18ಕ್ಕೂ ಹೆಚ್ಚು ಅಂಗಡಿಗಳನ್ನು ಖಾಲಿ ಮಾಡಿಸುತ್ತಿದ್ದಾರೆ. ಒಂದು ವೇಳೆ ತಡೆಗೋಡೆ ಕುಸಿದ್ರೆ ಎಲ್ಲಾ ಅಂಗಡಿಗಳು ಭದ್ರಾ ನದಿ ಪಾಲಾಗಲಿವೆ. ಕೇರಳದ ವಯನಾಡ್ನಲ್ಲಿ ನಿರ್ಮಾಣ ಹಂತದ ಸುರಂಗ ಕಾಮಗಾರಿಯ ವೇಳೆ ನಡೆದಂತಹ ದುರಂತ ಮಾಸುವ ಮುನ್ನವೇ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂತಹದ್ದೇ ಒಂದು ಮಹಾಘೋರ ದುರಂತ ಸಂಭವಿಸಲಿಕ್ಕೆ ಮುನ್ನುಡಿಯನ್ನು ಬರ್ತಾ ಇರತಕ್ಕಂಥ ಒಂದು ಭೀತಿ ಎದುರಾಗಿರ್ತಕ್ಕಂಥದ್ದು. ಈ ಒಂದು ತಾಲೂಕು ಕಚೇರಿ ಮತ್ತು ಮಸೀದಿ ಇದೆ. ಈ ಒಂದು ಸ್ಥಳದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 1,80,00,000 ರೂಪಾಯಿ ವೆಚ್ಚದಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. 50 ಮೀಟರ್ ಉದ್ದ ಮತ್ತು 15 ಮೀಟರ್ ಎತ್ತರದ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯಲ್ಲೂ ಮಹಾಮಳೆಯ ಅಬ್ಬರ ಶುರುವಾಗಿದೆ. ಕಳೆದ 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಇದರ ಪರಿಣಾಮ ಕಾವೇರಿ ಹಾಗೂ ಲಕ್ಷ್ಮಣತೀರ್ಥ ನದಿಗಳು ತುಂಬಿ ಹರಿಯುತ್ತಿದ್ದು 10 ಗ್ರಾಮಗಳು ಕತ್ತಲಲ್ಲಿ ಮುಳುಗಿ ಹೋಗಿವೆ. ಕೊಡಗಿನಲ್ಲಿ ಸುರಿತಿರೋ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸುತ್ತಿದೆ. ತಲಕಾವೇರಿ ಭಾಗಮಂಡಲ ರಸ್ತೆಯಲ್ಲಿ ಮೇಲಿಂದ ಮೇಲೆ ಗುಡ್ಡ ಕುಸಿತ ಇದ್ದು ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳು ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮೂರ್ನಾಡು ಸಮೀಪದ ಐಕೊಳದಲ್ಲಿ ದೊಡ್ಡ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ಅನಾಹುತವೊಂದನ್ನು ತಪ್ಪಿದೆ. ಕೊಂಡಗೇರಿಯಿಂದ ಮೂರ್ನಾಡುಗೆ ತೆರಳುವಾಗ ಓಮ್ನಿ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಇಡೀ ಓಮ್ನಿ ಜಖಂ ಆಗಿದೆ. ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮಳೆಯಾಗ್ತಿರೋದ್ರಿಂದ ಕಬಿನಿ ಜಲಾಶಯ ತುಂಬಿ ತುಳುಕೋದಿಕ್ಕೆ ಶುರುವಾಗಿದೆ. ಜಸ್ಟ್ 5 ದಿನದಲ್ಲಿ ಕಬಿನಿ ಜಲಾಶಯ 12 ಅಡಿಯಷ್ಟು ಏರಿಕೆ ಕಂಡಿದೆ. 14,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದ್ದು ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ನಿಟ್ಟುಸಿರು ಬಿಡುವಂತಾಗಿದೆ. ಸುಮಾರು 1.5 ಕೋಟಿ ಜನ ಇದೇ ನೀರನ್ನು ನಂಬಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸೋದಿಕ್ಕೆ ಶುರು ಮಾಡಿದ್ದಾನೆ. ಭಾರೀ ಮಳೆಯ ಪರಿಣಾಮ ಸಕಲೇಶಪುರದಲ್ಲಿ ತಡೆಗೋಡೆ ಕುಸಿದು 2 ಮನೆಗಳು ಜಖಂಗೊಂಡಿವೆ. ಕಳಪೆ ಕಾಮಗಾರಿಯಿಂದ ತಡೆಗೋಡೆ ಕುಸಿದ ಆರೋಪ ಕೇಳಿ ಬರ್ತಿದ್ದು ಸ್ಥಳೀಯ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ಖಾಸಗಿ ಲೇಔಟ್ನ ಪಕ್ಕದಲ್ಲಿರ್ತಕ್ಕಂಥ ಒಂದು ದೊಡ್ಡ ತಡೆಗೋಡೆ ಕುಸಿದು 2 ಮನೆಗಳಿಗೆ ಹಾನಿಯಾಗಿದೆ. ನನಗೆ ಸ್ಥಳದಲ್ಲಿದ್ದೀನಿ, ಇಲ್ಲಿನ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಸಕಲೇಶಪುರದ ಡಾಲರ್ಸ್ ಕಾಲೋನಿ ಎಂಬಂತ ಬಡಾವಣೆ ನಿರ್ಮಾಣ ಆಗ್ತಿದ್ದು ಆ ನಿರ್ಮಾಣದ ಪಕ್ಕದಲ್ಲಿರ್ತಕ್ಕಂಥ ವಾಸದ ಮನೆ. ಇಲ್ಲಿ ಸುಮಾರು 4 ಕುಟುಂಬಗಳು ವಾಸವಾಗಿರ್ತವೆ. ಅವೈಜ್ಞಾನಿಕವಾಗಿ ಈ ತಡೆಗೋಡೆಯನ್ನ ಕಟ್ಟಿದ್ರು ಎಂಬಂತ ಆರೋಪ ಈಗ ಕೇಳಿ ಬರ್ತದೆ. ಅದರ ಬೆನ್ನಲ್ಲೇ ತಡೆಗೋಡೆ ಕುಸಿದು ಬಿದ್ದಿದೆ. ಮನೆಗೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮನೆಯಲ್ಲಿ ಇದ್ದಂತಹ 4 ಮಕ್ಕಳು ಈಗ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗ ಮನೆಯಲ್ಲಿ ಇದ್ದಂತ ಏನು ವಾಸ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಒಂದು ರಾತ್ರಿ 2 ಗಂಟೆಗೆ ಆಗಿದ್ ಘಟನೆ. ಇದು ಸೌಂಡ್ ಇಂದ ನಾವೆಲ್ಲ ಎಚ್ಚರ ಆಗಿದ್ವಿ, ಮಲ್ಗಿದ್ವಿ ನಾವು 2 ಗಂಟೆ ರಾತ್ರಿ.
ಅದೇ 3 ಗಂಟೆಗೆಲ್ಲ ನೋಡಿದ್ವಿ ಹೆಂಗಾಗಿದೆ ಹಿಂದ್ಗಡೆ ಬಂದು ನೋಡೊಂದು ಹಿಂಗಾಗಿದೆ ಏನ್ ಮಾಡೋದು. ಅದೇ ಎಲ್ಲ ಮನೆ ಗೋಡೆ ಎಲ್ಲ ಹೋಗಿ ಫುಲ್ಲು ಡ್ಯಾಮೇಜ್ ಆಗಿ ಎಲ್ಲ ಇದಾಗಿದೆ ಎಲ್ಲ. ಅದೇ ಪ್ರಾಣಕ್ಕೇನು ತೊಂದರೆ ಆಗಿಲ್ಲ, ಮನೆ ಫುಲ್ಲು ಡ್ಯಾಮೇಜ್ ಆಗಿ ರೂಮ್ಗೆಲ್ಲ ಗೋಡೆ ಎಲ್ಲ ಹೋಗಿ ಇದಾಗಿದೆ, ಫುಲ್ ಡ್ಯಾಮೇಜ್ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಗಾಳಿ ಮಳೆಯ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಹತ್ತಾರು ಹಳ್ಳಿಯ ಜನ ಪರದಾಡ್ತಿದ್ದಾರೆ. ಹೀಗಾಗಿ ಜೀವವನ್ನೇ ಪಣಕ್ಕಿಟ್ಟಿರೋ ಮೆಸ್ಕಾಂ ಸಿಬ್ಬಂದಿ ರಭಸವಾಗಿ ಹರಿತಾ ಇರುವ ನದಿಯಲ್ಲಿ ಇಜಿ ವಿದ್ಯುತ್ ಲೈನ್ ಸರಿ ಮಾಡಿದ್ದಾರೆ. ಆರಗ ಮೂಲದ ಆದರ್ಶ್ ಹಾಗೂ ಗುಡ್ಡೆಕೊಪ್ಪದ ಅಭಿಷೇಕ್ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಮಲೆನಾಡಿನಲ್ಲಿ ಮಳೆಗಾಲ ಶುರುವಾದರೆ ಕರೆಂಟ್ ಸಮಸ್ಯೆ ಇನ್ನಿಲ್ಲದಂತೆ ಕಾಡೋದಿಕ್ಕೆ ಶುರುವಾಗುತ್ತೆ. ಗಾಳಿ ಮಳೆಯ ಪರಿಣಾಮ ಎಲ್ಲೆಂದರಲ್ಲಿ ಮರಗಳು ಮುರಿದು ಬೀಳೋದ್ರಿಂದ ಸಾಲು ಸಾಲು ವಿದ್ಯುತ್ ಕಂಬಗಳು ನೆಲಕಚ್ಚುತ್ತಿವೆ. ಇದೀಗ ಸಾಗರ ತಾಲೂಕಿನ ಕರೂರು, ಭಾರಂಗಿ ಹೋಬಳಿಯಲ್ಲಿ ನೂರಾರು ಕರೆಂಟ್ ಕಂಬಗಳು ನೆಲಕ್ಕುರುಳಿವೆ. 5-6 ದಿನದಿಂದ ವಿದ್ಯುತ್ತೇ ಇಲ್ಲದಂತಾಗಿದೆ. ಲಿಂಗನಮಕ್ಕಿ ಡ್ಯಾಂಗಾಗಿ ಭೂಮಿಗೆ ಬಿಟ್ಟುಕೊಟ್ಟವರು ಈಗ ವಿದ್ಯುತ್ ಇಲ್ಲದೆ ಪರದಾಡ್ತಿದ್ದಾರೆ. ಕಳೆದೊಂದು ವಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದ್ದು, ಇದರ ಪರಿಣಾಮ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರದಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಕುಮಾರಧಾರಾ ಮತ್ತು ನೇತ್ರಾವತಿ ನದಿಗಳು ತುಂಬಿ ಹರಿಯುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಆಗ್ತಿದ್ದು, ಈ ಮಳೆಯಿಂದಾಗಿ ಜಿಲ್ಲೆಯ ಪ್ರಮುಖ ಜೀವ ನದಿಗಳಾಗಿರುವಂತಹ ಕುಮಾರಧಾರಾ ಮತ್ತು ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಈಗಾಗಲೇ ನಾವು ಉಪ್ಪಿನಂಗಡಿಯ ನೇತ್ರಾವತಿ ಮತ್ತು ಕುಮಾರಧಾರಾ ಸಂಗಮ ಕ್ಷೇತ್ರವಾಗಿರುವಂತಹ ಉಪ್ಪಿನಂಗಡಿಯಲ್ಲಿ ನಾವಿದ್ದೇವೆ. ನೀವೀಗ ನೋಡಬಹುದು, ಒಂದು ಕಡೆಯಲ್ಲಿ ಈ ಒಂದು ಕಡೆಯಿಂದ ಕುಮಾರಧಾರಾ ನದಿಯು ಹರಿದು ಈ ಒಂದು ಉಪ್ಪಿನಂಗಡಿ ಕ್ಷೇತ್ರಕ್ಕೆ ಬರುವಂತಹ ಒಂದು. ಒಟ್ನಲ್ಲಿ ಮಲೆನಾಡು ಹಾಗೂ ಕರಾವಳಿಯಲ್ಲಿ ಭರ್ಜರಿ ಮಳೆಯಾಗ್ತಿದ್ದು, ಅಲ್ಲಲ್ಲಿ ಅವಾಂತರಗಳು ಸಹ ಸೃಷ್ಟಿಯಾಗ್ತಿವೆ. ಇಷ್ಟು ದಿನ ಮಳೆಯಾಗ್ತಿಲ್ಲ ಅಂತಿದ್ದ ಜನ ಈಗ ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಮಳೆ ಬೆಳಗಾವಿ ಹಾಗೂ ಬಾಗಲಕೋಟೆ ಜನರ ಪಾಲಿಗೆ ವರದಾನವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದ 2 ಜಿಲ್ಲೆಗಳಲ್ಲಿ ನೆರೆಯ ನರಕ ಸೃಷ್ಟಿಯಾಗಿದೆ. ವೇದಗಂಗಾ, ದೂಧಗಂಗಾ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ಮಾರ್ಕಂಡೇಯ ನದಿ ಈಗ ತನ್ನ ವ್ಯಾಪ್ತಿಯನ್ನ ಬಿಟ್ಟು ರೈತರ ಜಮೀನುಗಳಿಗೆ ನುಗ್ಗಿರ್ತಕ್ಕಂಥ ನೋಡಬಹುದು. ಮಳೆಯೇ ಇಲ್ಲದೆ ನೆರೆ ನರಕ ಸೃಷ್ಟಿಯಾಗೋದು ಅಂದ್ರೆ ಇದೇ ನೋಡಿ. ಬೆಳಗಾವಿಯಲ್ಲಿ ಹೇಳ್ಕೊಳ್ಳುವಂತ ಮಳೆ ಆಗ್ತಾ ಇಲ್ಲ, ಆದ್ರೂ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ನದಿಗಳೆಲ್ಲ ದಿಕ್ಕೆಟ್ಟು ಓಡ್ತಾ ಇದ್ದು ಊರಿಗೆ ಊರೇ ಮುಳುಗೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಮಳೆ ಬೆಳಗಾವಿ ಮಂದಿಯನ್ನ ಅಕ್ಷರಶಃ ಕಂಗಾಲಾಗಿಸಿದೆ. ಹೊಲ ಗದ್ದೆಗಳೆಲ್ಲ ಮುಳುಗಿ ಹೋಗಿದ್ದು ಹತ್ತಾರು ಜನ ಮನೆ ಮಠ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ. ಕಳೆದ 3-4 ದಿನಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟೂ ಬಿಡದೆ ಸುರಿತಾ ಇರೋ ಮಳೆ ಬೆಳಗಾವಿ ಹಾಗೂ ಬಾಗಲಕೋಟೆ ಜನರನ್ನು ಕಂಗಾಲಾಗಿಸಿದೆ. ಮಹಾರಾಷ್ಟ್ರ ಮಳೆ ಉಕ್ಕಿ ಹರಿತಾ ಇವೆ ಹೊಳೆ. ಬೆಳಗಾವಿ, ಬಾಗಲಕೋಟೆಯಲ್ಲಿ ಮಹಾ ಮಳೆ ಅವಾಂತರ. ಮಹಾರಾಷ್ಟ್ರ ಮಳೆಗೆ ಬೆಳಗಾವಿಯ 3-4 ತಾಲೂಕುಗಳು ನಲುಗಿ ಹೋಗಿವೆ. ಕೃಷ್ಣಾ ನದಿ ನೀರಿನ ಒಳಹರಿವು ಕ್ಷಣಕ್ಷಣಕ್ಕೂ ಏರಿಕೆ ಆಗ್ತಾ ಇದ್ದು 1,35,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ದೂಧಗಂಗಾ, ವೇದಗಂಗಾ ನದಿಯ ಅಬ್ಬರಕ್ಕೆ ಚಿಕ್ಕೋಡಿಯ 7 ಸೇತುವೆಗಳು ಜಲಾವೃತವಾಗಿವೆ. ಕೃಷ್ಣಾ ನದಿಯ ಉಪನದಿಗಳಾಗಿರ್ತಕ್ಕಂಥ ವೇದಗಂಗಾ, ದೂಧಗಂಗಾ ನದಿಗಳು ಕೂಡ ಏನಂತಂದ್ರೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದಾವೆ. ಸೊ ನಾನಿವಾಗ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ನದಿ ತನ್ನ ಪಾತ್ರ ಬಿಟ್ಟು ಹೊರಗಡೆ ಬಂದಿರತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಸುಮಾರು ಇಲ್ಲಿಂದ 200 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ನದಿ ಇದು. ಆ ನದಿ ಏನಂತಂದ್ರೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರೋದ್ರಿಂದ ಇವಾಗ ನದಿ ಏನಂತಂದ್ರೆ ಸಂಪೂರ್ಣವಾಗಿ ತನ್ನ ಪಾತ್ರವನ್ನು ಬಿಟ್ಟು ಈಗ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗದ್ದೆಗಳಿಗೆ ನುಗ್ಗಿ ಈಗ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಮಳೆ ಯಾವ ಮಟ್ಟಿಗೆ ಇವತ್ತು ರೌದ್ರ ವಾತಾವರಣ ತಾಳಿದೆ ಅಂತಂದ್ರೆ ಇವತ್ತು ಬೆಳೆಗಳನ್ನು ಸಹ ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ಇವತ್ತು ಮಳೆ ಆಗಿ ಇವತ್ತು ನದಿಗಳು ತುಂಬಿ ಹರಿತಾ ಇರತಕ್ಕಂಥದ್ದು. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಎಲ್ಲಂದ್ರಲ್ಲಿ ನೀರು ನುಗ್ತಾ ಇರೋ ಪರಿಣಾಮ ರಾಯಭಾಗ ತಾಲೂಕಿನ ಕುಡಚಿ ಸೇತುವೆ ಮುಳುಗಡೆಯಾಗಿದೆ. ಇದರ ಪರಿಣಾಮ ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದ್ದು ಮಹಾರಾಷ್ಟ್ರ ಸಂಪರ್ಕಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಇದೇ ಸೇತುವೆ ಮೇಲೆ ನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡ್ತಾ ಇದ್ವು. ಆದ್ರೀಗ ಸೇತುವೆ ಬಂದ್ ಆಗಿರೋದ್ರಿಂದ 50 ಕಿಲೋಮೀಟರ್ ಸುತ್ತುವರೆದು ಓಡಾಡ್ತಾ ಇದ್ದಾರೆ.
ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಮಳೆ ಮಾರ್ಕಾಂಡೇಯ ನದಿಗೆ ಜೀವ ಕಳೆಯನ್ನ ತಂದಿದೆ. ಮೇಲಿಂದ ಮೇಲೆ ಮಳೆಯಾಗ್ತಾ ಇರೋದ್ರಿಂದ ಮಾರ್ಕಾಂಡೇಯ ನದಿ ಮೈದುಂಬಿ ಹರಿತಾ ಇದ್ದು ನದಿ ತೀರದ ಕೃಷಿ ಜಮೀನುಗಳು ಜಲಾವೃತವಾಗಿವೆ. ನೂರಾರು ಎಕರೆ ಜಾಗದಲ್ಲಿ ಬೆಳೆದಿದ್ದ ಕಬ್ಬು, ಮೆಕ್ಕೆಜೋಳ, ಭತ್ತದ ಗದ್ದೆ ಆಪೋಷಣೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಮನೆಗಳಿಗೂ ನೀರು ನುಗ್ಗುವ ಆತಂಕ ಶುರುವಾಗಿದೆ. ಬೆಳಗಾವಿ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ದು ಬೆಳಗಾವಿಯ ನದಿಗಳಿಗೆ ಈಗ ಜೀವಕಳೆ ಬಂದಿದೆ. ನಾನೀಗ ಬೆಳಗಾವಿ ಹೊರವಲಯದ BK ಕಂಗಾಳಿ ಹರಿಯುವಂಥ ಮಾರ್ಕಂಡೇಯ ನದಿ ಇದ್ದಲ್ಲಿ ಮಾರ್ಕಂಡೇಯ ನದಿ ಈಗ ತನ್ನ ವ್ಯಾಪ್ತಿಯನ್ನು ಬಿಟ್ಟು ವಿಸ್ತಾರಗೊಂಡು ರೈತರ ಜಮೀನುಗಳಿಗೆ ನುಗ್ಗಿರ್ತಕ್ಕಂಥದ್ದು ನೋಡ್ಬೋದು. ಏನು ಭತ್ತ ಮತ್ತು ಮೆಣಸಿನಕಾಯಿ ಸೇರಿದಂತೆ ಅನೇಕ ಬೆಳೆಗಳು ಈಗ ಜಲಾವೃತಗೊಂಡಿವೆ. ನದಿಯ ಪಕ್ಕದಲ್ಲಿರ್ತಕ್ಕಂಥ ಬಾವಿಗಳು ಈಗ ಜಲಾವೃತಗೊಂಡಿರ್ತಕ್ಕಂಥ ದೃಶ್ಯಗಳು ಮತ್ತು ಇಲ್ಲೇನೋ ರೈತರು ತಮ್ಮ ಹೊಲಗಳಿಗೆ ಹಾಕಿದಂಥ ಪಂಪ್ಸೆಟ್ಗಳನ್ನೆಲ್ಲವನ್ನು ಕೂಡ ಈಗ ಬಿಚ್ಚಿ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಏನು ಬೆಳಗಾವಿಗೆ ಕುಡಿಯುವ ನೀರು ಪೂರೈಸುವ ರಕಸ್ಕೊಪ್ಪ ಜಲಾಶಯ ಭರ್ತಿ ಆದರೆ ಮತ್ತಷ್ಟು ನೀರು ಈ ಒಂದು ನದಿಗೆ ಹರಿದು ಬರೋದಿಲ್ಲ. ಒಟ್ಟಾರೆ ಬೆಳಗಾವಿಯಲ್ಲಿ ಏನು ನದಿಗಳಿಗೆ ಜೀವ ಕಳೆ ಬಂದಿರತಕ್ಕಂಥದ್ದು. ಮಹಾರಾಷ್ಟ್ರದ ಮಳೆ ಉತ್ತರ ಕರ್ನಾಟಕದ ರೈತರಿಗೆ ಜೀವದಾನ ಕೊಡ್ತಾ ಇದೆ. ಈ ಬಾರಿ ಕರುನಾಡಲ್ಲಿ ಮಳೆಯೇ ಆಗ್ತಾ ಇಲ್ಲ. ಬೆಳೆಗಳಿಗಿರ್ಲಿ ಕುಡಿಯೋದಕ್ಕೂ ನೀರಿನ ಸಮಸ್ಯೆ ಎದುರಾಗೋ ಆತಂಕ ಕಾಡ್ತಾ ಇತ್ತು. ಇಂಥ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಕೃಷ್ಣ, ಘಟಪ್ರಭಾ ನದಿಗಳು ಮೈದುಂಬಿ ಹರಿತಾ ಇವೆ. ಇದರಿಂದಾಗಿ ಬಾಗಲಕೋಟೆ ಜನ ಫುಲ್ ಖುಷ್ ಆಗಿದ್ದಾರೆ. ಹಿಪ್ಪರಗಿ ಬ್ಯಾರೇಜ್ಗೆ 1,19,000 ಕ್ಯೂಸೆಕ್ ಒಳಹರಿವು ಹರಿದು ಬರ್ತಾ ಇದೆ. ಮಹಾಮಳೆಯ ಪರಿಣಾಮ ಬಾಗಲಕೋಟೆಯ ಘಟಪ್ರಭಾ ನದಿಯಲ್ಲೂ ಭಾರೀ ಪ್ರಮಾಣದ ನೀರಿನ ಏರಿಕೆಯಾಗಿದೆ. ಡಬಳೇಶ್ವರ ಗ್ರಾಮದ ವ್ಯಾಪ್ತಿಯಲ್ಲಿ 15,000 ಕ್ಯೂಸೆಕ್ನಷ್ಟು ಒಳಹರಿವು ಹರಿದು ಬರ್ತಾ ಇದ್ದು ಡಬಳೇಶ್ವರದ ಸೇತುವೆ ಮುಳುಗೋ ಹಂತಕ್ಕೆ ಬಂದಿದೆ. 2 ಅಡಿಯಷ್ಟು ನೀರು ಮೇಲಕ್ಕೇರಿದ್ರೆ ಇಡೀ ಸೇತುವೆಯೇ ಮುಳುಗಡೆ ಆಗಲಿದೆ. ಒಂದು ವೇಳೆ ಸೇತುವೆ ಜಲಾವೃತವಾದರೆ 100 ಎಕರೆ ಹೊಲಗಳು ಕೆರೆ ತರ ಆಗುತ್ತೆ. ಒಟ್ನಲ್ಲಿ ಮಹಾರಾಷ್ಟ್ರದ ಮಳೆಗೆ ಉತ್ತರ ಕರ್ನಾಟಕದ ಜನ ಫುಲ್ ಖುಷ್ ಆಗಿದ್ದಾರೆ. ಈ ಬಾರಿ ಭೀಕರ ಬರ ಆವರಿಸುತ್ತೆ ಅನ್ನೋ ಆತಂಕದ ಹೊತ್ತಲ್ಲೇ ನದಿಗಳೆಲ್ಲ ಉಕ್ಕಿ ಹರಿಯೋದಕ್ಕೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ 3-4 ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರಗಾಲ ಆವರಿಸುತ್ತಿದೆ. ಕೆಲವು ಕಡೆಗಳಲ್ಲಿ ಭಾರೀ ಮಳೆಯಾಗ್ತಿದ್ರೆ ಬಹುತೇಕ ಕಡೆಗಳಲ್ಲಿ ಹನಿ ಮಳೆಯೂ ಬೀಳ್ತಿಲ್ಲ. ಮಳೆ ಆದ್ರೂ ಆಗ್ಲಂಗ ಮಳೆ ಈಗೆಲ್ಲ ಒಣಗಾತಾವ. ಈಗ ಮಳೆ ಆತಪ್ಪ ಅಂತಂದ್ರೆ ರೈತ ಉಳ್ಕೊಂತಾನ, ಇಲ್ಲತ್ತಪ್ಪ ಅಂತ ಅನಾವಶ್ಯಕವಾಗಿ ಸಾಯುವಂತ ಪರಿಸ್ಥಿತಿ ಬರ್ತದೆ. ಬೀದರ್ ಜಿಲ್ಲೆಯಾದ್ಯಂತ ಬರದ ಛಾಯೆ ಈಗ ಆವರಿಸಿರ್ತಕ್ಕಂಥದ್ದು. ಬೀದರ್ನ ಜೀವನಾಡಿ ಆಗಿರ್ತಕ್ಕಂಥ ಕಾರಂಜ ಡ್ಯಾಮ್ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದೆ ಇರುವ ಹಿನ್ನೆಲೆಯಲ್ಲಿ ಡ್ಯಾಮ್ ಸಂಪೂರ್ಣ ಖಾಲಿ ಆಗ್ತಾ ಇರತಕ್ಕಂಥದ್ದು. ಈ ಬಾರಿ ವರುಣದೇವ ಅಕ್ಷರಶಃ ಚೆಲ್ಲಾಟ ಆಡ್ತಿದ್ದಾನೆ. ಒಂದು ಕಡೆ ನೆರೆ ನರಕ ಸೃಷ್ಟಿ ಮಾಡಿದ್ರೆ ಇನ್ನೊಂದು ಕಡೆ ಭೀಕರ ಬರಗಾಲ ಸೃಷ್ಟಿ ಮಾಡಿದ್ದಾನೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ನದಿಗಳೆಲ್ಲ ಉಕ್ಕಿ ಹರಿಯುವಂಥ ಮಳೆಯಾಗ್ತಿದೆ. ಆದರೆ ಉತ್ತರ ಕರ್ನಾಟಕ ಹಾಗೂ ಮೈಸೂರು ಭಾಗದಲ್ಲಿ ಹನಿ ಮಳೆ ಬೀಳುತ್ತಿಲ್ಲ. ಹೀಗಾಗಿ ಕೆರೆ ಕಟ್ಟೆಗಳೆಲ್ಲ ಒಣಗಿ ನಿಂತಿದ್ದು ಜನ ಕಣ್ಣೀರಿಡುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆ ಅನ್ನೋದು ಮರೀಚಿಕೆಯಾಗಿದೆ. ಮುಂಗಾರು ಮಳೆ ಶುರುವಾಗಿ 1.5 ತಿಂಗಳಾದ್ರೂ ಹೇಳ್ಕೊಳ್ಳುವಂಥ ಮಳೆಯಾಗ್ತಿಲ್ಲ. ಮುಂಗಾರು ಪೂರ್ವ ಮಳೆಯಾಗಿದ್ದೇ ಕೊನೆ, ಆಮೇಲೆ ಮಳೆಯ ದರ್ಶನವೇ ಆಗಿಲ್ಲ. ಹೀಗಾಗಿಯೇ 23% ಮಳೆ ಕೊರತೆ ಇಡೀ ಜಿಲ್ಲೆಯನ್ನ ಕಾಡ್ತಿದೆ. ಅವಾಗ ಬಿತ್ತು ಟೈಮ್ನಾಗ ಏನು ಮಳೆ ಆಗೈತಿ ಅದಷ್ಟಕ್ಕರೆ, ಅದಾದ್ಮೇಲೆ ಮಾತ್ರ ಮಳೆ ಆಗೇ ಇಲ್ಲ. ಈಗ ಗೊಬ್ಬರ ಎಲ್ಲ ಹಾಕಿದ್ದಕ್ಕೆ ಅದೇನಾಗೈತೈತಿ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲ ಬೆಳಿ ಕಪ್ಪು ಹೊಡ್ಯಾಕತೈತಿ. ಈಗ ಮಳೆ ಆತಪ್ಪ ಅಂತಂದ್ರೆ ರೈತ ಉಳ್ಕೊಂತಾನ, ಇಲ್ಲತ್ತಪ್ಪ ಅಂತ ಅನಾವಶ್ಯಕವಾಗಿ ಸಾಯುವಂತ ಪರಿಸ್ಥಿತಿ ಬರ್ತದೆ. ಬಿತ್ತಿಂದ ಒಟ್ಟ ಮಳಿನ ಆಗಿಲ್ರಿ ಸರ. ಬೀಜ ಗೊಬ್ಬರ ಅಂದ್ರೆ ನಮ್ಗೆ ಎಕರೆಕ ಒಂದು 30,000-40,000 ರೂಪಾಯಿ ಖರ್ಚು ಬಂದೈತಿ ರೀ. ಈಗ ನಮ್ಗೆ ಸದ್ಯ ಮಳೆ ಆದ್ರೆ ಉಳಿತೇವ್ರಿ, ಇಲ್ಲ ಅಂದ್ರೆ ನಮ್ಗೆ ಭಾಳ ತ್ರಾಸ ಆಗೈತಿ ರೀ ಸಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿತ್ತು. ಹೀಗಾಗಿ 90% ಮಂದಿ ಬಿತ್ತನೆ ಮಾಡಿ ಮುಗಿಸಿದ್ದಾರೆ. ಹೆಸರು, ಉದ್ದು, ಶೇಂಗಾ, ಹತ್ತಿ ಬೆಳೆ ಬೆಳೆದು ನಿಂತಿದ್ದು ಹೂವು ಕಾಯಿ ಕಟ್ಟೋ ಹಂತಕ್ಕೆ ಬಂದು ನಿಂತಿದೆ. ಆದ್ರೀಗ ಹನಿ ಮಳೆಯಾಗ್ತಿಲ್ಲ. ಹೀಗಾಗಿ ಬೆಳೆಗಳೆಲ್ಲ ಸೊರಗೋದಕ್ಕೆ ಶುರುವಾಗಿದ್ದು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡುವಂತೆ ರೈತರು ಆಗ್ರಹಿಸುತ್ತಿದ್ದಾರೆ. ದುರಂತ ಅಂದ್ರೆ ಬೆಳೆಗಳಿಗಷ್ಟೇ ಅಲ್ಲ, ಕುಡಿಯೋದಕ್ಕೂ ನೀರಿನ ತತ್ವಾರ ಶುರುವಾಗಿದೆ. ಮಳೆ ಬರ್ಲಂಗೆ ಹೋಗಿದ್ರೆ ಒಂದು ರೈತಗೆ ಆರಾಮಿತ್ತು.
ಸುಮ್ಮನೆ ಬಿತ್ತಲಂಗೆ ಮಾಡ್ಲಂಗೆ. ಈಗ ಹೊಲಕ್ಕೆ ಒಂದು ಕೂರಿ ಹೊಲ ಅಂತಂದ್ರೆ ಒಂದು 70-80 ಸಾವಿರ ರೂಪಾಯಿ ಕೊಟ್ಟು ಲವಣಿ ಮಾಡೇವಿ. ಒಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿ ಎಲ್ಲ ಮಾಡೇವಿ. ಮಳೆ ಆದ್ರೂ ಆಗ್ಲಂಗೆ ಆತು ಬಾಳೆ ಇದೆ. ಈಗೆಲ್ಲ ಒಣಗಾತಾವ. ಏನಾರ ಪರಿಹಾರ ಗಿರಾರ ಅದು ಕೊಟ್ಟು ರೈತನ ಕಾಪಾಡಿದ್ರೆ ಕಾಪಾಡಲಿ. ಬೆಳೆ ಕುಂಠಿತವಾಗಿದ್ದರೂ ಸಹಿತ ಬೆಳೆ ಯಾವುದೇ ಕಾರಣ ತೆಗಿಬಾರ್ದು. ಯಾಕಂದರೆ ಬೆಳೆ ಸಮೀಕ್ಷೆ ಮಾಡದೆ ಹೊರತು ನೀವು ಏನಾದರೂ ಬೆಳೆ ತೆಗೆದ್ರಿ ಅಂದರೆ ನಿಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ. ಆದ್ದರಿಂದ ರೈತರು ತಾವಾದರೂ ಬೆಳೆ ಸಮೀಕ್ಷೆ ಮಾಡ್ಕೋಬೋದು, ಅಥವಾ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ PRಗಳಿಂದ, ಖಾಸಗಿ ನಿವಾಸಿಗಳಿಂದ ಸಹಿತ ಅವರು ಬೆಳೆ ಸಮೀಕ್ಷೆ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕವಾಗಿರ್ತದೆ. ದಯವಿಟ್ಟು ಎಲ್ಲ ರೈತರು ಬೆಳೆ ಸಮೀಕ್ಷೆ ಮಾಡಿಸ್ಕೋಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಬೀದರ್ನಲ್ಲಿ ದಿನೇ ದಿನೇ ಬರಿದಾಗ್ತಿದೆ ಡ್ಯಾಂ ನೀರು. ಬೀದರ್ ಜಿಲ್ಲೆಯಲ್ಲೂ ಬರದ ಭೀಕರತೆ ಕಾಡುವುದಕ್ಕೆ ಶುರುವಾಗಿದೆ. ಜಿಲ್ಲೆಯ ರೈತರ ಜೀವನಾಡಿಯಾಗಿರೋ ಕಾರಂಜಾ ಜಲಾಶಯದಲ್ಲಿ ದಿನೇ ದಿನೇ ನೀರಿನ ಪ್ರಮಾಣ ಇಳಿಕೆಯಾಗ್ತಿದೆ. 7.65 TMC ಸಾಮರ್ಥ್ಯದ ಕಾರಂಜಾ ಜಲಾಶಯದಲ್ಲಿ ಸದ್ಯಕ್ಕೆ 4.5 TMC ನೀರು ಮಾತ್ರವಿದೆ. ಇದೇ ಪರಿಸ್ಥಿತಿ ಮುಂದುವರೆದಲ್ಲಿ ಜಲಾಶಯವೇ ಬರಿದಾಗುವ ಆತಂಕ ಶುರುವಾಗಿದೆ. ಜಲಾಶಯದ ನೀರನ್ನೇ ನಂಬಿಕೊಂಡು ಜಿಲ್ಲೆಯ ರೈತರು ಬಿತ್ತನೆ ಮಾಡಿದ್ದಾರೆ. ಆದರೆ ಈ ಬಾರಿ ಮುಂಗಾರು ಕೈಕೊಟ್ಟಿದ್ದರಿಂದ ಅಧಿಕಾರಿಗಳು ಬೆಳೆಗಳಿಗೆ ನೀರು ಹರಿಸ್ತಿಲ್ಲ. ಇದೇ ಒಂದು ಕಾರಂಜಾ ಡ್ಯಾಮು ಇದು ಬೀದರ್ನ ಜೀವನಾಡಿ ಆಗಿರ್ತಕ್ಕಂಥದ್ದು. ಬೀದರ್ ನಗರ, ಚಿಟಗುಪ್ಪ ಮತ್ತು ಹುಮ್ನಾಬಾದ್ ತಾಲೂಕುಗಳ ಗ್ರಾಮೀಣ ಪ್ರದೇಶ ಮತ್ತು ನಗರದ ಪಟ್ಟಣಗಳಿಗೆ ಇದೇ ಒಂದು ಡ್ಯಾಮ್ನಿಂದ ಕುಡಿಯೋಕ್ಕೆ ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷ ಆಗ್ತಾ ಇದೆ. ಆದರೆ ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಸಹಜವಾಗಿ ಏನು ಕಾರಂಜನ ಹಿನ್ನೀರಿನ ಭಾಗದಿಂದ ಏನು ಹುಮ್ನಾಬಾದ್ ಮತ್ತು ಚಿಟಗುಪ್ಪ ಭಾಗದಿಂದ ಏನು ಒಳಹರಿವು ಬರ್ತಾ ಇತ್ತು, ಆ ಒಳಹರಿವು ಶೂನ್ಯ ಇರತಕ್ಕಂಥದ್ದು. ಯಾಕಂದರೆ ಕಳೆದ ವರ್ಷ ಇಷ್ಟೊತ್ತಿಗೆ ಆಗಲೇ 150 ಕ್ಯೂಸೆಕ್ ನೀರು ಒಳಹರಿವು ಇತ್ತು. ಈ ಬಾರಿ ಶೂನ್ಯ ಒಳಹರಿವು ಇರತಕ್ಕಂಥದ್ದು. ಹೀಗಾಗಿ ಕಾರಂಜಾ ಡ್ಯಾಮು ಈಗ ದಿನೇ ದಿನೇ ನೀರು ಕಡಿಮೆ ಆಗ್ತಾ ಬರ್ತಾ ಇರತಕ್ಕಂಥದ್ದು. ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ CM DK ಶಿವಕುಮಾರ್, ಕುಡಿಯುವ ನೀರಿಗಾಗಿಯೇ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಕೊಡುತ್ತೀವಿ. ಈ ಬಗ್ಗೆ ಶಾಸಕರ ನೇತೃತ್ವದಲ್ಲಿ ಸಭೆ ಮಾಡಲು ತೀರ್ಮಾನ ಮಾಡಿದ್ದು, ಡ್ಯಾಂನಲ್ಲಿ ಇರೋ ನೀರನ್ನ ಕುಡಿಯಲು ಮಾತ್ರ ಬಳಸಲು ನಿರ್ಧಾರ ಮಾಡಿದ್ದೇವೆ ಎಂದಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಗರಗಳಲ್ಲಿ ಬಿಟ್ಟು ನಗರಕ್ಕೆ ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ. ಎಲ್ಲರೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಅವಕಾಶಗಳಿದೆ, ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಅಡಿಯಲ್ಲೇ ಒಪ್ಪಂದವನ್ನು ವ್ಯಕ್ತಪಡಿಸಿದ್ದೇವೆ. ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ, ಈ ಡ್ಯಾಮ್ಗಳಲ್ಲಿ ಆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಒಟ್ನಲ್ಲಿ ಈ ಬಾರಿ 3-4 ಜಿಲ್ಲೆಗಳಲ್ಲಿ ಮಳೆಯಾಗಿದ್ದು ಬಿಟ್ರೆ ಬಹುತೇಕ ಕಡೆಗಳಲ್ಲಿ ಭೀಕರ ಬರ ಆವರಿಸಿದೆ. ಇನ್ನಾದ್ರೂ ಮಳೆರಾಯ ಕೃಪೆ ತೋರದೆ ಹೋದ್ರೆ ಬರದ ಭೀಕರತೆಯನ್ನ ಊಹಿಸಿಕೊಳ್ಳೋದು ಸಹ ಕಷ್ಟ ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಾಗೆ ಚಿನ್ನಾಟದ ಚೆಲುವೆ ಬಂಗಾರದಂತಹ ಸಂಸಾರ ಇದ್ರೂ ಪರಪುರುಷನ ಮೋಹಕ್ಕೆ ಬಿದ್ದಿದ್ಲು. ಈ ವಿಷಯ ಆಂಟಿಯ ಭಾವನೆಗೆ ಗೊತ್ತಾಗ್ತಾ ಇದ್ದಂತೆ ಬೈದು ಬುದ್ಧಿ ಹೇಳಿದ್ದ. ಎಷ್ಟಕ್ಕೆ ಸಿಟ್ಟಿಗೆದ್ದವಳು ಲವರ್ ಜೊತೆ ಸೇರ್ಕೊಂಡು ಚಟ್ಟ ಕಟ್ಟಿದ್ದಾಳೆ. ಅಕಟಕಟ ಭೂಮಿ ಮೇಲೆ ಎಂತೆಂಥ ಛತ್ರಿ ಚಿಂತಾಮಣಿಗಳು ಹುಟ್ಕೊಂಡಿದ್ದಾರೆ ನೋಡಿ. ಕಳ್ಳು ಬಳ್ಳಿ ಅನ್ನೋ ಸಂಬಂಧ ನೋಡ್ತಿಲ್ದ, ನನ್ನವರು ತಂದವರು ಅನ್ನೋ ವಿಶ್ವಾಸಕ್ಕೆ ಬೆಲೆಯಂತೂ ಕೊಡ್ತಿಲ್ದ. ಕಾಮದ ಪ್ರೇಮಕ್ಕೆ ಬಿದ್ದವರು ಮನೆ ಮಠ ಮರೆತು ಲಲ್ಲೆ ಹೊಡಿತಿದ್ದಾರೆ. ಮೋಹದ ಹೊಳೆಯಲ್ಲಿ ಮಿಂದೇಳೋ ಹುಚ್ಚಿನಲ್ದೆ ತಮ್ಮವರೇ ಚಟ್ಟ ಕಟ್ಟೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಪರಪುರುಷನ ಮೋಹಕ್ಕೆ ಬಿದ್ದವಳು ಸ್ವಂತ ಭಾವನಿಗೆ ಚಟ್ಟ ಕಟ್ಟಿದ್ದಾಳೆ. ಎಲ್ಲಿ ತನ್ನ ಕಳ್ಳ ಸಂಬಂಧ ಬಯಲಾಗುತ್ತೋ ಅಂತ ಸ್ಕೆಚ್ ಹಾಕಿ ಹೆಣ ಉರುಳಿಸಿದ್ದಾಳೆ. ಸುಪನಾತಿ ಸುಮತಿ ನುಲಿದಾಡ್ತಿದ್ಲು ಮಳ್ಳೆ. ಅಂಕಲ್ ಜೊತೆ ಚಿನ್ನಾಟ, ಭಾವನಿಗೆ ಕಟ್ಟಿದ್ಲು ಚಟ್ಟ. ಯವ್ವಿ ಯವ್ವಿ ಯವ್ವಿ, ಈಕೆ ಅಂತಿಂತ ಆಸಾಮಿಯಲ್ಲ ಬಿಡಿ. ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾದು ಅಂದ್ರೆ ಬಗ್ಗಿ ನೋಡು ಬಾ ಬಾಬಾ ಅನ್ನೋ ಜಾಯಮಾನದವಳು. ಕಣ್ಣಲ್ಲದೆ ಗಿರಿಗೆಟ್ಲೆ ಆಡಿಸ್ತಿದ್ದ ಲಲನಾಮಣಿಯವಳು. ಕಟ್ಕೊಂಡ ಗಂಡನಿಗೆ ಗೋಲಿ ಹೊಡೆದವಳು. ಇದೇ ಮನ್ಮಥನ ಜೊತೆ ಲಲ್ಲೆ ಹೊಡಿತಿದ್ಲು. ಇವನಿಗಂತೂ ತಲೆ ಮೇಲೆ 3 ಕೂದ್ಲೂ ಇಲ್ಲ, ಮುಖದಲ್ಲಿ 3 kg ಮಾಂಸ ಆಗಿಲ್ಲ. ಅದ್ಯಾವ ಅಂದ ಚಂದ ನೋಡಿ ಬಿದ್ಲೋ ದೇವ್ರೇ ಬಲ್ಲ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಲೋಕದೊಳ್ಳು ಗ್ರಾಮದ ಸುಮತಿ ಇದೇ ಸುರಸುಂದರನಿಗೋಸ್ಕರ ಸ್ವಂತ ಭಾವನಿಗೆ ಚಟ್ಟ ಕಟ್ಟಿದ್ದಾಳೆ.
ಈ ಹೆಣ್ಮಗಳಿಗೆ ಮದುವೆಯಾಗಿ ಸುಂದರ ಸಂಸಾರವೂ ಇತ್ತು. ಆದರೆ ಚಿತ್ರದುರ್ಗ ಮೂಲದ ಈ ನೂರ್ ಅಹಮದ್ನ ಮೋಹದ ಪಾಶಕ್ಕೆ ಬಿದ್ದುಬಿಟ್ಟಿದ್ಲು. ಈ ವಿಷಯ ಸುಮತಿ ಗಂಡನ ಅಣ್ಣನಿಗೆ ಗೊತ್ತಾಗಿತ್ತು. ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದ ಶಿವಮೂರ್ತಿ ತನ್ನ ನಾದನಿಗೆ ಬೈದು ಬುದ್ಧಿ ಹೇಳಿದ್ದ. ಅಲ್ಲದೆ ತಮ್ಮನ ಸಂಸಾರ ಹಾಳಾಗಬಾರದು ಅಂತ ನೂರ್ ಅಹಮದ್ಗೂ ವಾರ್ನಿಂಗ್ ಕೊಟ್ಟಿದ್ದಂತೆ. ಇದುವೇ ನೋಡಿ ಈತನ ಪಾಲಿಗೆ ಕಂಟಕವಾಗಿದ್ದು. ಯಾವಾಗ ಕಳ್ಳ ಜೋಡಿ ಮಧ್ಯೆ ಶಿವಮೂರ್ತಿ ಬಂದೋ ಚಟ್ಟ ಕಟ್ಟೋ ಪ್ಲಾನ್ ರೆಡಿ ಮಾಡಿದ್ದಾರೆ. ನಾವಿಬ್ರು ಚೆನ್ನಾಗಿರಬೇಕು ಅಂದ್ರೆ ಈತನಿಗೊಂದು ಗತಿ ಕಾಣಿಸ್ಲೇಬೇಕು ಅಂತ ಸಂಚು ರೂಪಿಸೋದಕ್ಕೆ ಶುರು ಮಾಡ್ತಾರೆ. ಆಗ್ಲೇ ನೋಡಿ ಕಾರ್ ಬುಕ್ ಮಾಡೋ ಐಡಿಯಾ ಹೊಳೆದಿದ್ದು. ರಜೆ ಇದ್ದಿದ್ದ ಕಾರಣದಿಂದ ನಾನು ಬಾಡಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರು. ಬೇಡ ಬಿಡ್ರಿ, ಇನ್ನೇನು ಹೋಗ್ತೀಯ, ರಜೆ ಐತೆ, ಯಾವ ಡಾಕ್ಟ್ರು ಸಿಗಲ್ಲ ಅಂತ ಹೇಳಿದೆ ಸರ್. ನಾನು ಕಾರ್ ತಗೊಂಡು ಹೋಗಿದ್ರು. ಅವ್ರ ಅಮ್ಮ ಕೇಳಿದಾಗ ಚಳ್ಳಕೆರೆ ಬಾಡಿಗೆ ಐತಮ್ಮ, ಶಿವಮೊಗ್ಗ ಹೋಗಿ ಬರ್ತೀನಿ, ಇವಾಗ ಹೋಗಿ ಬೇಗ ಬಂದ್ಬಿಡ್ತೀನಿ ಹೇಳಮ್ಮ. ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದ ಈ ಶಿವಮೂರ್ತಿ ಫ್ರೀ ಇದ್ದಾಗ ತನ್ನ ಕಾರನ್ನ ಬಾಡಿಗೆಗೆ ಓಡಿಸ್ತಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡವರು ಬಾಡಿಗೆಗೆ ಅಂತ ಕರೆಸ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ. ನಂತರ ಭೀಕರವಾಗಿ ಕೊಂದು ಇಂಗಳದಾಳ್ ಲಂಬಾಣಿ ಹಟ್ಟಿ ಬಳಿ ಶವಗೆಸೆದು ಹೋಗಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆಗೆ ಇಳಿಯುತ್ತಿದ್ದಂತೆ ನೂರ್ನ ಬುಡಕ್ಕೆ ಕೈ ಹಾಕಿದ್ದಾರೆ. ಎತ್ತ ಕಂಡು ಬಂದು ಬಿಸಿ ಮುಟ್ಟಿಸ್ತಿದ್ದಂತೆ ಸುಪನಾತಿ ಸುಮತಿಯ ಸಂಚಿನ ಕಥೆ ಬಿಚ್ಕೊಂಡಿದೆ. ಈ ಪ್ರಕರಣದಲ್ಲಿ ವೀರೇಶಪ್ಪ ಅವರ ವೈಫ್ ಕಾವ್ಯ ಮತ್ತು ಕಾವ್ಯನ ಜೊತೆ ಸಂಬಂಧ ಇಟ್ಕೊಂಡಿರುವಂತ ತಿಪ್ಪೇಸ್ವಾಮಿ ಇಬ್ಬರು ಆರೋಪಿತರನ್ನ ನಾವು ಅರೆಸ್ಟ್ ಮಾಡಿದ್ವಿ. ಒಟ್ನಲ್ಲಿ ಬಂಗಾರದಂತಹ ಸಂಸಾರ ಆಗಿಟ್ಕೊಂಡು ಪರಪುರುಷನ ತೆಕ್ಕೆಗೆ ಬಿದ್ದವಳು ಅಮಾಯಕನನ್ನ ಕೊಂದು ಮುಗಿಸಿದ್ಲು. ಮೋಹದ ಬಲೆಯಲ್ಲೇ ಮುಳುಗಿ ಹೋದವಳು ಬಾವನಿಗೆ ಗೋರಿ ಕಟ್ಟಿ ಇದೀಗ ಕಂಬಿ ಹಿಂದೆ ಸೇರಿದ್ದಾಳೆ. ವಿನಾಯಕ್ ತೊಡ್ರನಾಳ್, ನ್ಯೂಸ್ 18 ಚಿತ್ರದುರ್ಗ.